ಎಲ್ಲರಿಗೂ ನಮಸ್ಕಾರ. ಏನು ಇವತ್ತು ಸಭೆ ಆಯೋಜಿಸಿದ್ದೀವಿ ನಾವು ಕ್ರಷರ್ ಮಾಲೀಕರು ಎಲ್ಲಾನು ಇಲ್ಲಿ. ಈಗ ನಿನ್ನೆ ಇದ್ದಕ್ಕಿದ್ದಂಗೆ ಯಾರ ಗಮನಕ್ಕೂ ಬಾರದೆ ಏಕಾಏಕಿ ಕ್ರಷರ್ ಮಾಲೀಕರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಲಾರಿ ಮಾಲೀಕರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾರಿಗೂ ವಿಚಾರ ಗೊತ್ತಿಲ್ಲ ಅಥವಾ ಯಾರಿಗೂ ಮೆಮೊರಂಡಮ್ ಕೊಟ್ಟಿಲ್ಲ, ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ನಿಮ್ಗಳ ವಿರುದ್ಧ ಅಂತ. ಏಕಾಏಕಿ ಅವರಷ್ಟಕ್ಕೆ ಅವರನ್ನೇ ಲಾರಿಗಳನ್ನ ನಿಲ್ಸ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಈಗ ಲಾಸ್ಟು ಯಾಕಂದ್ರೆ ನಮ್ಗೆ ಬ್ಲಾಸ್ಟಿಂಗ್ ಮೆಟೀರಿಯಲ್ ರೇಟ್ ರೈಸ್ ಆಗೈತೆ, ಡೀಸೆಲ್ ರೇಟ್ ರೈಸ್ ಆಗೈತೆ, ಆಮೇಲೆ ರಾಯಲ್ಟಿ ಕಡ್ಡಾಯ ಮಾಡಿದ್ದಾರೆ. ಈಗ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಮೊದಲು ವರ್ಷಕ್ಕೊಂದ್ಸತಿ ಅಸೆಸ್ಮೆಂಟ್ ಮಾಡ್ತಾ ಇದ್ರು. ಈಗ ನೋಡಿದ್ರೆ ಪ್ರತಿಯೊಂದು ಗಾಡಿಗೂ ನಾವು ರಾಯಲ್ಟಿ ತೆಗಿಬೇಕು. ಎಲ್ಲಾನು ಏನು EC ಕ್ವಾಂಟಿಟಿ ಇದೆಯಾ ಅದ್ರ ಮೇಲೂ ರಾಯಲ್ಟಿ ಆಗ್ತಾ ಇದ್ದಾರೆ. ಮತ್ತೆ ಕರೆಂಟ್ ಎಲೆಕ್ಟ್ರಿಕ್ ಬಿಲ್ ಅದ್ರ ಮೇಲೂ ರಾಯಲ್ಟಿ ರಾಜಧಾನ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ನಾವು ಎಲ್ಲಾ ಇಷ್ಟು ದಿವ್ಸನೂ ಏನೋ ಒಂದು ಇದರಲ್ಲಿ ನಾವು ನಡ್ಕೊ ಬಂದ್ವಿ. ಈಗ ಆ ತರ ಆಗಲ್ಲ. ಈಗ ಏನಿದ್ರು ಪಿನ್ ಟು ಪಿನ್ ರಾಯಲ್ಟಿ ಇರಬೇಕು, ಸೇಲ್ ಟ್ಯಾಕ್ಸ್ ಇರಬೇಕು, ಆಮೇಲೆ ರಾಯಲ್ಟಿಗೆ GST ಲಿಂಕ್ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದು ನಾವು ಒಂದು ರೇಟು ಫಿಕ್ಸ್ ಮಾಡ್ಕೊಂಡ್ವಿ. ಈ ಲಾರಿ ಮಾಲೀಕರು ಬಂದು ನಮ್ಗೆ ಲಾಸ್ಟ್ ವೀಕ್ ನಾವು ಮೀಟಿಂಗ್, ಕ್ರಷರ್ ಅಸೋಸಿಯೇಷನ್ ಮೀಟಿಂಗ್ ಆಗಿ ಲಾರಿ ಓನರ್ಗಳು ಬಂದು ನೀವು ಏಕಾಏಕಿ ಇಷ್ಟು ಮೆಟೀರಿಯಲ್ 50 ರೂಪಾಯಿ ರೇಟ್, ಇವಾಗ ನಿನ್ನೆ ಆರೋಪ ಮಾಡಿದ್ದಾರೆ 200 ರೂಪಾಯಿ ರೇಟ್ ರೈಸ್ ಮಾಡಿದ್ದಾರೆ ಅಂತ. ಎಲ್ಲಿ 200 ರೂಪಾಯಿ ರೇಟ್ ರೈಸ್ ಮಾಡಿದ್ದಾರೆ? 525 ಇದ್ದಿದ್ದು 585 ಮಾಡಿದ್ದೀರಿ. ನಾವು 625 675 ಮಾಡಿದ್ದು. ನಾವೇನ್ ಮಾಡಿದ್ವಿ, ಅವ್ರು ಬಂದು ಕೇಳ್ಕೊಂಡ್ರು, ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾವು ಒಂದೆರಡು ದಿವಸ ನೋಡೋಣ ಅಂತ ಹೇಳ್ಬಿಟ್ಟು 585 625 ಮಾಡಿದಿರಿ. ಇವ್ರು ಆರೋಪ ಮಾಡ್ತಾ ಇರೋದು ನೋಡಿದ್ರೆ ಏನೋ ನಾವೆಲ್ಲ ರೇಟ್ ರೈಸ್ಗಳು ಮಾಡ್ಕೊಂಡು ನಾವೇನೋ ಕೋಟ್ಯಾಧೀಶ್ವರ ಆಗೋ ಲೆಕ್ಕಾಚಾರದಲ್ಲಿ ಇದ್ ಮಾಡ್ತಾ ಇದ್ದಾರೆ. ಈಗ ಒಬ್ಬೊಬ್ಬ ಕ್ರೆಷರ್ ಓನರ್ಗೆ ಪೆನಾಲ್ಟಿಗಳು ಬಂದಿರೋದನ್ನ ಇದನ್ನೆಲ್ಲ ತೂಗಿಸ್ಬೇಕಾದ್ರೆ ಕಂಪಲ್ಸರಿ ರಾಯಲ್ಟಿ ಮತ್ತೆ ಸೇಲ್ ಟ್ಯಾಕ್ಸ್ ಕಂಪಲ್ಸರಿ ಮಾಡಿದಕ್ಕೆ ಇವ್ರಿಗೆ ಅದು ಇಷ್ಟ ಆಗ್ತಾ ಇಲ್ಲ. ಆಮೇಲೆ ಓವರ್ಲೋಡ್ ಬೇಡಪ್ಪ, ದಾರಿಯಲ್ಲಿ ಎಲ್ಲಾರು ಕ್ರೆಷರ್ ಓನರ್ಗಳನ್ನ ಬೈಕತ್ತಾರೆ. ಓವರ್ಲೋಡ್ ಬೇಡ ಅಂತಂದ್ರೆ ಓವರ್ಲೋಡ್ ಕೊಡ್ಬೇಕಂತ ಅಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲಿ 525 ಕೊಡ್ತಾರಂತೆ, ಓವರ್ಲೋಡ್ ಕೊಡ್ತಾರಂತೆ. ಅದು ಅಲ್ಲಿ ಸಿಸ್ಟಮ್ ಬೇರೆ, ಇಲ್ಲಿ ಚಿಕ್ಕಬಳ್ಳಾಪುರ ಸಿಸ್ಟಮ್ ಅಲ್ಲಿ ಹೆಂಗೈತೋ ಗೊತ್ತಿಲ್ಲ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಆಫೀಸು, ನಮ್ಮ ಮೈನ್ಸ್ ಅಂಡ್ ಜಿಯಾಲಜಿ, ನಮ್ಗೆ ಏನು ಹೊರೆ ಬೀಳ್ತದೆ ಆ ಹೊರೆ ಮೇಲೆ ನಾವು ರೇಟ್ ಫಿಕ್ಸ್ ಮಾಡ್ಕೊಂಡಿದೀವಿ. ಅದ್ರಲ್ಲೂ ಲಾರಿ ಓನರ್ಸ್ ಅಸೋಸಿಯೇಷನ್ ಬರೋದನ್ನು ಅವ್ರಿಗೂ ಒಂದು ರೆಸ್ಪೆಕ್ಟ್ ಕೊಟ್ಟು ನಾವು 585 625 ಮಾಡಿದಿರಿ. ಅದಂತಾನೆ ನಡ್ಕೊಂಡು ಹೋಗ್ಬೇಕು. ಈಗ ಏಕಾಏಕಿ ನೀವು ಮುಷ್ಕರ ಮಾಡಿ ಇಲ್ಲ ಸಲ್ಲದ ಆರೋಪಗಳು ಕ್ರೆಷರ್ ಓನರ್ಗಳ ಮೇಲೆ ಮಾಡ್ತಾ ಇರೋದು ಇದು ಸರಿ ಅಲ್ಲ. ಇದು ದಯವಿಟ್ಟು ನೀವು ಇನ್ನು ಬನ್ನಿ, ಬೇಕಾದ್ರೆ ಬಂದು, ಯಾಕಂದ್ರೆ ನೀವು ಲಾಸ್ಟ್ ವೀಕ್ ಬಂದಿದ್ರಿ. ನೀವು ಬಂದು ನಾವು ಲೆಕ್ಕಾಚಾರ ಹೇಳಿದ್ವಿ, ಏನೆಲ್ಲ ಖರ್ಚು ವೆಚ್ಚಗಳಾಗ್ತದೆ, ರಾಯಲ್ಟಿ ಎಷ್ಟೈತೆ, ಇವತ್ತಿನ ಡೀಸೆಲ್ ರೇಟಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಏನಾಗುತ್ತೆ, ಎಲ್ಲಾನು ಲೆಕ್ಕ ಹಾಕಿನೇ ನೀವು ಎಲ್ಲ ಒಪ್ಕೊಂಡೋಗಿ ಇವಾಗ ಏಕಾಏಕಿ ನೀವು ಇದು ಮಾಡ್ತಾ ಇದ್ರಿ, ಸ್ಟ್ರೈಕ್ ಮಾಡ್ತಾ ಇದ್ದೀರಿ. ಇದು ಸರಿಯಲ್ಲ. ದಯವಿಟ್ಟು ಏನಾದ್ರೂ ಬಂದು ಮಾತಾಡಂಗಿದ್ರೆ ಅಸೋಸಿಯೇಷನ್ ಹತ್ರ ಬಂದು ಮಾತಾಡಿ ನೀವು.